ಇಲ್ಲಿ ಪೆನ್ ಮಾರ್ಕ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೀಪ್ಯಾಡ್ ಓಪನ್ ಆಗುತ್ತೆ. ಇದು ಸ್ಮಾಲ್ ಲೆಟರು. ಬಿಗ್ ಲೆಟರ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿ. ಸುಮ್ಮನೆ ABCD ಅಂತ ಟೈಪ್ ಮಾಡ್ಕೊಂಡು, ಏನೋ ನಿಮಗೆ ಯಾವ್ದು ಹೆಸರು ಬೇಕೋ ಟೈಪ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಬರುತ್ತೆ. ತಿರ್ಗಾ ಇಲ್ಲಿ ಫಾಂಟ್ಸ್ ಇದೆ ನೋಡಿ. ಈ ಡಿಸೈನ್, ಈ ಲೆಟರ್ಸ್ ಡಿಸೈನ್ ಬೇಕಂದರೆ ಈ ಸೆಕೆಂಡ್ ಲೈನ್ಗೆ ಹೋಗಿ ಈ ಫಾಂಟ್ಸ್ ಇಷ್ಟಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಿಂಗೆ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಕೊಡಿ. ಸೊ ಚೇಂಜ್ ಆಯಿತು. ಸೊ ಇದನ್ನು ಹೆಂಗೆ ಇದಕ್ಕೆ ಸೇವ್ ಮಾಡೋದಂದರೆ, ಇಲ್ಲಿ ಫಸ್ಟ್ ಲೈನಲ್ಲೇ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ DST ನೇಮ್ ಅಂತ ಇದೆ. ಯಾವುದೋ ಒಂದು ಲೆಟರ್ ಸುಮ್ಮನೆ ಟೈಪ್ ಮಾಡ್ಕೊಳ್ಳಿ. ಯಾವುದಾನ ಟೈಪ್ ಮಾಡ್ಕೊಂಡು ಇಲ್ಲಿ ಸೇವ್ ಇದೆ ನೋಡಿ, ಇದನ್ನು ಸೇವ್ ಮಾಡಿದ್ರೆ ಈ ಡಿಸ್ಪ್ಲೇಗೆ ಸೇವ್ ಆಗುತ್ತೆ. ಇವಾಗ ಬ್ಯಾಕ್ ಬಂದುಬಿಡಿ. ನಾವು ಸೇವ್ ಮಾಡಿದ್ದು ಇಲ್ಲಿ ಬರುತ್ತೆ ನಿಮಗೆ. ಸೊ ನಿಮ್ಗೆ ಎಲ್ಲಿ ಬೇಕಾದರೂ ಅಲ್ಲಿಟ್ಟು ನೀವು ಮಾಡ್ಕೋಬೋದು. ಸೊ ಇದು ಬಂದು ಡಿಲೀಟ್ ಆಪ್ಷನು. ಇವಾಗ ಇದಕ್ಕೆ ಸ್ಟೋರೇಜು 800 ತನಕ ಇರುತ್ತೆ ಅಷ್ಟೇ. ನಮ್ಮ ಮೊಬೈಲ್ ಥರ ಸ್ಟೋರೇಜ್ 800 ಫುಲ್ ಆಗಿ ನಾವು ಎಷ್ಟು ಡಿಸೈನ್ ಸೇವ್ ಮಾಡ್ತೀವೋ ಅಷ್ಟು 800 ಆಯ್ತು ಅಂದರೆ ನೆಕ್ಸ್ಟ್ ನೀವು ಸೇವ್ ಮಾಡಿದ್ರೆ ಸೇವ್ ಆಗೋಲ್ಲ. ಸೊ ಇವಾಗ ಡಿಲೀಟ್ ಮಾಡಬೇಕಂದ್ರೆ ಇವಾಗ ಇದನ್ನು ಡಿಲೀಟ್ ಮಾಡ್ತೀನಿ ನೋಡಿ. ಇದು ಯಾವ್ದು ಬೇಡವೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾಡಿಕೊಟ್ರೆ ಡಿಲೀಟ್ ಆಗಿಬಿಡುತ್ತೆ. ಈ ಟ್ಯಾಬಲ್ಲಿ ನಾವು ಸೇವ್ ಮಾಡ್ಕೊಂಡಿರೋ ಡಿಸೈನ್ನ ಡಿಲೀಟ್ ಮಾಡೋದು. ಹಾಂ ಅಷ್ಟೇ. ಫಸ್ಟ್ ಆಪ್ಷನಲ್ಲಿ ಇಷ್ಟಿದೆ. ಮತ್ತು ಇದು ಪೆನ್ ಡ್ರೈವಲ್ಲಿ ಹಾಕಿ ಸೇವ್ ಮಾಡೋದೆಲ್ಲ ಗೊತ್ತಾ ನಿಮಗೆ? ಹಾಕಿ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪೆನ್ ಡ್ರೈವ್ ಹಾಕ್ಕೊಳ್ಳಿ. ಅದೊಂಚೂರು ಹೊತ್ತಿ ನೋಡಿಯುತ್ತೆ. ಇಲ್ಲ, ಈಗ ಬರ್ತಿಲ್ಲ. UPS ಕನೆಕ್ಟ್ ಮಾಡಿದ್ದೀನಿ, ಬರ್ತಾ ಇಲ್ಲ. ಅದಕ್ಕೆ ಚೆಕ್ ಮಾಡಿದೆ. ಏನಿದೆ ಅಲ್ವಾ, ಇದಕ್ಕೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ್ರೆ ಇಷ್ಟು ನಿಮಗೆ ಇದೆಲ್ಲ ಡಿಸೈನ್ಸೇ ಇರೋದು. ಇದೆಲ್ಲ ಡಿಸೈನ್ಸೇ 3000 ಡಿಸೈನ್ಸ್ ಇರುತ್ತೆ. ಇವಾಗ ನಿಮಗೆ ಬುಕ್ಕಲ್ಲಿ ಕೊಟ್ಟಿರೋದು ಸೆಟ್ 10 ಅಂತ. ಹೌದು ಸರ್, ಈ ಬುಕ್ಕಲ್ಲಿ ಇರೋದು ಪೆನ್ ಡ್ರೈವಲ್ಲಿ ಇರುತ್ತಾ? ಹಾಂ, ಇವಾಗ ಇದು ನೋಡಿ, ಇದು ಸೆಟ್ 10 ಅಂತ 100 ಅಂತ ಕೊಟ್ಟಿದ್ದಾರೆ, ಬಟ್ ಇದು ಸೆಟ್ 10. ಸೊ ಇಲ್ಲಿ ನಿಮಗೆ ಫೋಲ್ಡರ್ಸು ಇವಾಗ ಇಲ್ಲಿ ಸೆಟ್ 10 ಅಂತ ಎಲ್ಲಿದೆ ಅಂತ ನೋಡಿ. ಇವಾಗ ಇದು ಸೆಟ್ 10, ಇಲ್ಲಿ ನೋಡಿ ಸೆಟ್ 9 ಅಂತಿದೆ ಅಲ್ವಾ. ಇವಾಗ ಇಲ್ಲಿ ನೋಡಿ ಸೆಟ್ 10. ಸೊ ಈ ಫೋಲ್ಡರು ಡಬಲ್ ಟ್ಯಾಪ್ ಮಾಡಿದ್ರೆ ಇನ್ನೊಂದು ಫೋಲ್ಡರ್ ಓಪನ್ ಆಗುತ್ತೆ. ಇದನ್ನು ಡಬಲ್ ಟ್ಯಾಪ್ ಮಾಡಿ. ಇವಾಗ ಇಲ್ಲಿ B1 to 100 ತನಕ ಮಿಕ್ಸ್ ಆಗಿರುತ್ತೆ ನಿಮಗೆ ನಂಬರ್ಸು. ಇವಾಗ ಕಸ್ಟಮರು ಇದ್ಯಾವುದು 29 ಈ ಡಿಸೈನ್ ಕೇಳ್ತಾರೆ. 29 ಎಲ್ಲಿದೆ ಅಂತ ಸರ್ಚ್ ಮಾಡಿ. 29 ಇಲ್ಲಿದೆ ಅಲ್ವಾ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಇವಾಗ ಇಲ್ಲೇನು ಡಿಸೈನ್ ಇದೆಯೋ ಆ ಡಿಸೈನ್ ಇಲ್ಲಿರುತ್ತೆ. ಇಲ್ಲಿರೋ ಡಿಸೈನೇ ಇಲ್ಲಿ ಬರುತ್ತೆ. ನೀವು ನೋಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡಿ. ಸರ್ಚ್ ಕೊಟ್ಟರೆ ಅದೇ ದೊಡ್ಡದಾಗಿ ನೋಡೋದು. ಇಲ್ಲೇನು ಡಿಸೈನ್ ಇದೆಯೋ ಆ ಡಿಸೈನ್